ಒಂದೆಡೆ ಕುಡಿಯುವ ನೀರು ಸಮರ್ಪಕವಾಗಿ ಬಿಡದಿರುವುದರ ಜೊತೆಗೆ ಕುಡಿಯುವ ನೀರಲ್ಲಿ ಹುಳುಗಳು ಮತ್ತು ಚರಂಡಿಯ ಕಲುಷಿತ ಕುಡಿಯುವ ನೀರು ಜನಗಳಿಗೆ ಕುಡಿಯಲು ಬರುತ್ತಿದೆ. ಯಾವ ಕಾರಣಕ್ಕೆ ನಾವು ಈ ಎಲ್.ಎನ್.ಟಿ ಮೇಲೆ ಅವರು ಇದು ಮಾಡ್ತಾ ಇದ್ದಾರೆ? ಎಲ್.ಎನ್.ಟಿ ಅಂತ ಹೇಳಿದರೆ ನೋಡ್ರಿ, ಕಳೆದ ಒಂದು ವಾರದಿಂದ ಏನೋ ನ್ಯಾಷನಲ್ ಹೈವೇ ಅವರು ವರ್ಕ್ ಮಾಡುವ ಟೈಮ್ದಾಗ ಏನೋ ನಮ್ಮ ಪೈಪ್ಲೈನ್ ಲೀಕೇಜ್ ಆಗೈತಿ ಅಂತ ಹೇಳಿ ಆ ಪೈಪ್ಲೈನ್ ರಿಪೇರಿ ಸಂಬಂಧ ಇಡೀ ಹುಬ್ಬಳ್ಳಿಗೆ ನೀರನ್ನು ಶಟ್ ಡೌನ್ ಮಾಡಿದರು, ಮಾಹಿತಿಯನ್ನು ಕೊಟ್ಟಿದ್ರು. ನಾವು ನೀರನ್ನು ಶಟ್ ಡೌನ್ ಮಾಡಾಕತ್ತೀವಿ. ನಗರದ 53ನೇ ವಾರ್ಡ್ನಲ್ಲಿ ಬರುವ ಆನಂದ್ ನಗರ್ ರೋಡ್, ಸಂಗಮ ಕಾಲೋನಿ, ಅಯೋಧ್ಯೆ ನಗರ ಮತ್ತು ಗುರುನಾಥ್ ನಗರದಲ್ಲಿ ಕುಡಿಯುವ ನೀರಿನಲ್ಲಿ ಚರಂಡಿ ನೀರು ಹಾಗೂ ಹುಳುಗಳು ಇರುವ ಕಲುಷಿತ ನೀರು ಬರುತ್ತಿದೆ. ಇನ್ನು ಈ ಕುರಿತು ಎಲ್ ಮತ್ತು ಟಿ ಅಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿದರೂ ಕೂಡ ಯಾವುದೇ ರೆಸ್ಪಾನ್ಸ್ ಮಾಡುತ್ತಿಲ್ಲ. ಇಲ್ಲಿನ ಜನ ಇಂತಹ ನೀರು ಕುಡಿದು ಆರೋಗ್ಯಕ್ಕೆ ತುತ್ತಾಗಬೇಕಾ ಎಂಬುದು ಇಲ್ಲಿನ ನಿವಾಸಿಗಳ ಹಾಗೂ ಕಾರ್ಪೊರೇಟರ್ಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಏನು ವಿಷಯ ಅದು ಸರ್? ಏನು ನೋಡಿದೆ? ಏನು ಸಮಸ್ಯೆ ಇದೆ? ಮತ್ತು ನಮ್ಮ ಓಣಿಗೆ ನೀರು ಬಂದದ, ಸಿಹಿ ನೀರು ಬಂದದ. ಆದರೆ ನೀರು ಪ್ರಾರಂಭದಲ್ಲಿ ಭಾಳ ಕಲುಷಿತವಾಗಿತ್ತು, ಕುಡಿಯೋಕ್ಕೆ ಯೋಗ್ಯ ಆಗಿದ್ದಿಲ್ಲ. ದಯವಿಟ್ಟು ಶುದ್ಧವಾದ ನೀರು, ಎಲ್ಲರೂ ಕುಡಿಯುವಂಥ ನೀರನ್ನು ನಾವು ದಯಪಾಲಿಸಬೇಕು. ಈಗಾಗಲೇ ಮಹಾನಗರದಲ್ಲಿ ಬೇರೆ ಬೇರೆ ಕೆಲಸಗಳ ಮುಖಾಂತರ ಧೂಳಿನ ಹುಬ್ಬಳ್ಳಿಯಲ್ಲಿ ನಗರಾದ್ಯಂತ 20 ದಿನಕ್ಕೊಮ್ಮೆ ಕುಡಿಯುವ ನೀರನ್ನ ಸರಬರಾಜು ಮಾಡುತ್ತಾರೆ. ಅಂಥದ್ರಲ್ಲಿ ಹೀಗೆ ನೀರಲ್ಲಿ ಹುಳುಗಳು, ಚರಂಡಿ ನೀರು ಸಮೇತ ಬರುತ್ತಿದೆ. ಸಾರ್ವಜನಿಕರ ಆರೋಗ್ಯದಲ್ಲಿ ಏನಾದರೂ ಆದರೆ ಹೊಣೆ ಯಾರು ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.